ಇವತ್ತಿನ ವಿಷಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸೋದು ಅಂತ. ಹೌದು ಸ್ನೇಹಿತರೆ, ಇವಾಗ ನೋಡ್ತಾ ಇರ್ಬೋದು, ಯಾವುದೇ ಒಂದು ಸರ್ಕಾರದ ಯೋಜನೆಗಳ ಒಂದು ಲಾಭ ಪಡಿಬೇಕು ಅಂತಂದರೆ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ. ಹಾಗಾದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸೋದು ಮತ್ತು ಏನೆಲ್ಲ ದಾಖಲಾತಿಗಳನ್ನ ಹೊಂದಿರಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೀವು ಬ್ರೌಸರಲ್ಲಿ ನಾಡ ಕಚೇರಿ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ನಾಡ ಕಚೇರಿ ಅಂತ ಸರ್ಚ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಇಲ್ಲಿ ನಾಡ ಕಚೇರಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲೊಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮಾಡಿದ ತಕ್ಷಣ ಇಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ OTP ತೊಗೊಂಡ್ಬಿಟ್ಟು ಲಾಗಿನ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ OTP ತೊಗೊಂಡ್ಬಿಟ್ಟು ಇಲ್ಲಿ ಲಾಗಿನ್ ಅಂತ ಮಾಡಿದ ತಕ್ಷಣ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ಅಗತ್ಯ ಕ್ರಮಗಳನ್ನ ವಹಿಸಬೇಕು ಅಂತೇಳಿ ಕೂಡ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಲ ಇಲ್ಲಿ ನೋಡ್ಕೊಂಡು ಬಿಡಿ. ನೋಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಹೊಸ ವಿನಂತಿ ಅಂತ ನೋಡಿ, ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತೇಳಿ ಬರುತ್ತೆ. ಇಲ್ಲಿ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ಜಾತಿ ಪ್ರಮಾಣ ಪತ್ರ ಅಂತ ಅಷ್ಟೇ ಇದೆ, ಆದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ. ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ನೋಡಿ, ಇದರ ಮೂಲಕನೇ ಎಲ್ಲ ವರ್ಗದವರು ಅರ್ಜಿಗಳನ್ನ ಸಲ್ಲಿಸ್ಬೋದು. 2A ಆಗಿರ್ಬೋದು, 2B ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಎಲ್ಲ ಕಾಸ್ಟ್ದವರು ಈ ಒಂದು ಜಾತಿ ಪ್ರಮಾಣ ಪತ್ರದ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ಈ ಜಾತಿ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಜಾತಿ ಪ್ರಮಾಣ ಪತ್ರಕ್ಕೆ ನೀವು ಎಷ್ಟು ಸೇವಾ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಅಂತಂದರೆ 40 ರೂಪಾಯಿ ಅಮೌಂಟನ್ನು ಪೇ ಮಾಡೋದಿರುತ್ತೆ. ಅದಾದಮೇಲೆ ನಿಮಗೆ ಬೇಕಾಗುವಂಥ ದಾಖಲಾತಿಗಳನ್ನ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಅವಶ್ಯಕ ದಾಖಲಾತಿಗಳು ಅಫಿಡವಿಟ್ ಬೇಕಾಗುತ್ತೆ, ಆಮೇಲೆ ಶಾಲಾ ದಾಖಲೆ, ಆಮೇಲೆ ರೇಷನ್ ಕಾರ್ಡನ್ನು ಕೇಳಿದ್ದಾರೆ, ಆಮೇಲೆ ವೋಟರ್ ID ಕೇಳಿದ್ದಾರೆ, ಎಪಿಕು, ಆಮೇಲೆ ಹಳೆ ಜಾತಿ ಪತ್ರ ಇತ್ತು ಅಂತಂದರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಾಗ ಹೇಳ್ತೇನೆ. ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮುಂದುವರಿಸಿ ಅಂತ ನೋಡಿ, ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಆಧಾರ್ ಅಥೆಂಟಿಕೇಷನ್ ಸೈಟ್ ಅಂತೇಳಿ ಬರುತ್ತೆ. ಅಂದರೆ ನೀವು ಇಲ್ಲಿ ಆಧಾರ್ ಕಾರ್ಡನ್ನು ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ OTP ತೊಗೊಂಡ್ಬಿಟ್ಟು. ಸೊ ಅದಕ್ಕಾಗಿ ಇಲ್ಲಿ ಓಕೆ ಅಂತೇಳಿ ಕೊಟ್ಬಿಡಿ. ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ KYC ಮೋಡ್ಗೆ ಕರ್ಕೊಂಡು ಹೋಗುತ್ತೆ. KYCಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಬೇಕಾಗತ್ತೆ. 12 ಡಿಜಿಟ್ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕೊಳ್ಳಿ. ಹಾಕಿಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಕೆಳಗಡೆ ಇಲ್ಲಿ OTP ಅಂತ ಇರುತ್ತೆ. OTP ತೊಗೊಂಡ್ಬಿಟ್ಟು ಇಲ್ಲಿ ಸಲ್ಲಿಸಿ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ. ಸಲ್ಲಿಸಿ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಜಾತಿ ಪ್ರಮಾಣ ಪತ್ರದ ಫಾರಮ್ ಓಪನ್ ಆಗುತ್ತೆ. ಇಲ್ಲಿ ಅರ್ಜಿದಾರಗಳ ವಿವರಗಳನ್ನ ಕೂಡ ನೀಡಬೇಕಾಗತ್ತೆ. ಅರ್ಜಿದಾರರ ವಿವರಗಳಲ್ಲಿ ನಿಮ್ಮೊಂದು ಜಿಲ್ಲೆ ಯಾವುದು ಬರುತ್ತೆ, ನಿಮ್ಮೊಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮೊಂದು ತಾಲೂಕು ಯಾವುದು ಬರುತ್ತೆ ಆ ತಾಲೂಕನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು ಗ್ರಾಮೀಣ ಮಧ್ಯ ಪ್ರದೇಶದವರು ಅಥವಾ ನಗರ ಪ್ರದೇಶದವರು ಅಂತೇಳಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಅಷ್ಟಾದಮೇಲೆ ಹೋಬಳಿ ಅಂತ ಕೇಳಿದರೆ ನಿಮ್ಮದು ಹೋಬಳಿ ಯಾವುದು ಬರುತ್ತೆ ಆ ಒಂದು ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಗ್ರಾಮ ಯಾವುದು ಬರುತ್ತೆ, ಓಕೆ, ನಿಮ್ಮೊಂದು ಗ್ರಾಮವನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಅರ್ಜಿದಾರರ ಹೆಸರು ಅಂತಿದೆ ನೋಡಿ, ಅರ್ಜಿದಾರರ ಹೆಸರಲ್ಲಿ ನಿಮಗೆ ಇಲ್ಲಿ ಕುಮಾರ್ ಬರುತ್ತಾ ಅಥವಾ ಶ್ರೀ ಬರುತ್ತಾ ಅಥವಾ ಶ್ರೀಮತಿ ಬರುತ್ತಾ ಅನ್ನೋದನ್ನು ಕೂಡ ಚೂಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಹೆಸರು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದಾದಮೇಲೆ ತಂದೆ ಅಥವಾ ಗಂಡನ ಹೆಸರು ಅಂತ ಕೇಳಿದರೆ ಇಲ್ಲಿ ನಿಮಗೆ ಗಂಡು ಮಕ್ಕಳಾಗಿದ್ದರೆ ಬಿನ್ ಅಂತೇಳಿ ಹಾಕ್ಕೊಳ್ಳಿ. ಆಮೇಲೆ ಹೆಣ್ಣುಮಕ್ಕಳು ಏನಾದರೂ ಗಂಡನ ಮನೆಯಲ್ಲಿದ್ದರೆ ಅವರು ಗಂಡನ ಹೆಸರನ್ನು ಕೂಡ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೋಮ್ ಅಂತೇಳಿ ಹಾಕ್ಕೋಬೇಕಾಗುತ್ತೆ. ಹಾಕಿಬಿಟ್ಟು ಅವರ ಒಂದು ಹೆಸರನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಿ. ಅದಾದಮೇಲೆ ತಾಯಿ ಹೆಸರು ಅಂತ ಕೇಳಿದರೆ ನಿಮ್ಮೊಂದು ತಾಯಿ ಹೆಸರನ್ನು ಕೂಡ ಹಾಕಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ವಿಳಾಸ ಅಂತ ಕೇಳಿದ್ದಾರೆ, ವಿಳಾಸದಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ವಿಳಾಸ ಇದೆ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದಾದಮೇಲೆ ಪಿನ್ ಕೋಡ್ ಅಂತೇಳಿ ಕೇಳಿದರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಪಿನ್ ಕೋಡ್ ಇಲ್ಲಿ ಮೆನ್ಷನ್ ಆಗಿರುತ್ತೆ, ಅದನ್ನು ಕೂಡ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ನಿಮ್ಮೊಂದು ಮೊಬೈಲ್ ಸಂಖ್ಯೆನ ಕೇಳಿದರೆ ಇವಾಗ ನೀವೇನು ಲಾಗಿನ್ ಮಾಡಿದಿರಲ್ಲ ಅದೇ ಮೊಬೈಲ್ ಸಂಖ್ಯೆಯಲ್ಲಿ ಇರುತ್ತೆ. ಅದಕ್ಕೆ ಒಂದು OTP ತೊಗೊಂಡುಬಿಟ್ಟು
ಪರಿಶೀಲನೆ ಮಾಡಬೇಕಾಗುತ್ತೆ. ಒ ಟಿ ಪಿ ತೊಗೊಂಡ್ಬಿಟ್ಟು ಪರಿಶೀಲಿಸಿ ಅಂತೇಳಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬರಬೇಕು. ಇವಾಗ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ವೆರಿಫೈ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕೋದಕ್ಕೆ ಕೇಳಿದ್ದಾರೆ. ನಿಮ್ಮ ಒಂದು ಚಾಲ್ತಿಯಲ್ಲಿರುವಂಥ ಒಂದು ಇಮೇಲ್ ಐ ಡಿನ ಹಾಕಿಬಿಟ್ಟು ಒ ಟಿ ಪಿ ತೊಗೋಬೇಕಾಗುತ್ತೆ. ಒ ಟಿ ಪಿ ತೊಗೊಂಡ್ಬಿಟ್ಟು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಇಷ್ಟಾದಮೇಲೆ ಇಲ್ಲಿ ಮುಂದಿನದು ಅಂತ ನೋಡಿ, ಮುಂದಿನದು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮುಂದಿನದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಲ್ಲಿ ನಿಮಗೆ ಪ್ರಮಾಣ ಪತ್ರದ ವಿವರಗಳ ಬಗ್ಗೆ ಮಾಹಿತಿ ಕೇಳುತ್ತೆ. ಇಲ್ಲಿ ಮೀಸಲಾತಿ ವರ್ಗ ಅಂತಿದೆ ನೋಡಿ. ಇಲ್ಲಿ ನಿಮ್ಮ ಒಂದು ವರ್ಗ ಯಾವುದು ಬರುತ್ತೆ, 2A ಬರುತ್ತಾ ಅಥವಾ 2B ಬರುತ್ತಾ, SC ಬರುತ್ತಾ ಅಥವಾ ST ಬರುತ್ತಾ ಅನ್ನೋದನ್ನು ಕೂಡ ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕ್ಯಾಸ್ಟ್ ಗ್ರೂಪ್ ಕ್ಯಾಟಗರಿ ಅಂತ ಕೇಳಿದ್ದಾರೆ. ಕ್ಯಾಸ್ಟ್ ಗ್ರೂಪ್ ಕ್ಯಾಟಗರಿಯಲ್ಲಿ ನಿಮ್ಮದು ಆದಿ ದ್ರಾವಿಡ ಬರುತ್ತಾ ಅಥವಾ ಆದಿ ಕರ್ನಾಟಕ ಬರುತ್ತಾ ಅಥವಾ ಇತರರ ಬರುತ್ತಾ ಅನ್ನೋದು ಕೂಡ ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ಇದು ಪರಿಶಿಷ್ಟ ಜಾತಿಯ ವರ್ಗದವರಿಗೆ ಮಾತ್ರ ಅನ್ವಯ ಆಗುತ್ತೆ, ಉಳಿದಂಥ ಕಾಸ್ಟ್ಗಳಿಗೆ ಅನ್ವಯ ಆಗೋದಿಲ್ಲ. ಇದು ಕ್ಯಾಸ್ಟ್ ಗ್ರೂಪ್ ಕ್ಯಾಟಗರಿದು. ಇಲ್ಲಿ ಜಾತಿ ಬಂದುಬಿಟ್ಟು ನಿಮ್ಮದು ಯಾವ್ದು ಜಾತಿ ಬರುತ್ತೆ, ಪ್ರವರ್ಗ A ಬರುತ್ತಾ ಅಥವಾ B ಬರುತ್ತಾ ಅಥವಾ C ಬರುತ್ತಾ ಅನ್ನೋ ಕೂಡ ಇಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮೊಂದು ಸಬ್ ಕ್ಯಾಸ್ಟ್ ಕೂಡ ಯಾವ್ದು ಬರುತ್ತೆ ಅನ್ನೋದನ್ನು ಕೂಡ ಹಾಕೋಬೇಕಾಗುತ್ತೆ. ಇಷ್ಟಾದಮೇಲೆ ನಿಮ್ಮೊಂದು ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ಹಾಕಬೇಕಾಗತ್ತೆ. ನಿಮ್ಮೊಂದು ಕುಟುಂಬದ ವಾರ್ಷಿಕ ಆದಾಯವನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಉದ್ದೇಶ ಅಂತ ಕೇಳಿದರೆ ನಿಮಗೆ ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಸರ್ಟಿಫಿಕೇಟ್ ಬೇಕಾಗಿದೆ ಅನ್ನೋದನ್ನು ಕೂಡ ಹಾಕೋಬೇಕಾಗತ್ತೆ. ಉದ್ದೇಶದಲ್ಲಿ ವಿದ್ಯಾಭ್ಯಾಸ ಆಗಿರ್ಬೋದು, ಆಮೇಲೆ ನೌಕರಿ ಸಲುವಾಗಿ ಬೇಕಾಗಿತ್ತು ಅಂತಂದರೆ ನೌಕರಿ ಅಂತ ಹಾಕಬೇಕಾಗುತ್ತೆ, ಅಥವಾ ಇತರೆ ಬೇಕಾಗಿತ್ತು ಅಂದರೆ ಇತರೆ ಅಂತೇಳಿ ಹಾಕೋಬೇಕಾಗುತ್ತೆ. ಇದಾದಮೇಲೆ ಮುಂದಿನದು ಅಂತ ನೋಡಿ, ಮುಂದಿನದು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮುಂದಿನದು ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ಭಾವಚಿತ್ರ ಅಪ್ಲೋಡ್ ಅಂತ ನೋಡಿ. ನಿಮ್ಮೊಂದು ಫೋಟೋ ಏನಿದೆಯಲ್ಲ, ಮೊದಲಿಗೆ ಮ್ಯಾನ್ಯುವಲ್ ಆಗಿ ನೀವು ಅಪ್ಲೋಡ್ ಮಾಡಬೇಕಾಗ್ತಿತ್ತು, ಇವಾಗ ಆಗಲ್ಲ. ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ಒಂದು ಫೋಟೋ ಇದೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಬಂದಿರುತ್ತೆ. ಫೋಟೋವನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಗತ್ಯವಿರುವ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಇದರಲ್ಲಿ ಅಫಿಡವಿಟ್ ಅಂತಿದೆ ನೋಡಿ. ಅಫಿಡವಿಟ್ ಅಂತಂದರೆ ಯಾರು ಸ್ಕೂಲಿಗೆ ಹೋಗಿರಲ್ಲ, ಯಾರು ಎಜುಕೇಷನನ್ನು ಮಾಡಿರಲ್ಲ ಅಂಥವ್ರಿಗೆ ಇಲ್ಲಿ ಬಾಂಡ್ ಪೇಪರನ್ನು ತೆಗೆಸಬೇಕಾಗತ್ತೆ. ಮೊದಲಿಗೆ 20 ರೂಪಾಯಿ ಬಾಂಡ್ ಪೇಪರ್ ಇತ್ತು, ಬಟ್ ಇವಾಗ 100 ರೂಪಾಯಿ ಬಾಂಡ್ ಪೇಪರ್ ತೆಗೆಸಬೇಕಾಗೈತೆ. 100 ರೂಪಾಯಿ ಬಾಂಡ್ ಪೇಪರ್ ತೊಗೊಂಡ್ಬಿಟ್ಟು ನೀವು ಅಫಿಡವಿಟ್ ಮಾಡಿಸಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಶಾಲಾ ದಾಖಲೆ ಅಂತೇಳಿ ಕೇಳಿದ್ದಾರೆ. ನಿಮ್ಮೊಂದು ಶಾಲಾ ದಾಖಲೆಗೆ ಅನುಗುಣವಾಗಿ ಇಲ್ಲಿ LCನ ಅಪ್ಲೋಡ್ ಮಾಡ್ಬೋದು ಅಥವಾ TCನ ಅಪ್ಲೋಡ್ ಮಾಡ್ಬೋದು. ಅದು ಬಿಟ್ಟರೆ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಷ್ಟಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಅಪ್ಲೋಡ್ ಮಾಡುವಾಗ ನಿಮಗೆ 300 KB ಒಳಗಡೆ ಇರಬೇಕು. ಅದು PDF ಫೈಲ್ ಸೈಜಲ್ಲಿ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಇಲ್ಲಿ ಫೈಲ್ ಅಪ್ಲೋಡೆಡ್ ಅಂತೇಳಿ ಬರಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿಯಾಗಿತ್ತು ಅಂತಂದರೆ ನಿಮಗೆ ಫೈಲ್ ಅಪ್ಲೋಡ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು PDF ಫೈಲ್ ಅಟ್ಯಾಚ್ ಆಗಿರುವಂಥದ್ದು. ನಿಮ್ಮೊಂದು ಫೈಲ್ ಅಪ್ಲೋಡ್ ಆಗಿತ್ತು ಅಂತಂದರೆ ಇಲ್ಲಿ ನಿಮಗೆ PDF ಫೈಲ್ ಒಂದು ಅಟ್ಯಾಚ್ ಆಗಿರುತ್ತೆ. ಈ ರೀತಿಯಾಗಿ ಬರಬೇಕು. ಅದಾದಮೇಲೆ ನಿಮಗೆ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳಿದ್ದಾರೆ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂತಂದರೆ ಅಪ್ಲೋಡ್ ಮಾಡಿ, ಇರಲಪ್ಪ ಅಂತಂದರೆ ಹಾಗೆ ಬಿಟ್ಟುಬಿಡಿ. ಅದಾದಮೇಲೆ ನಿಮಗೆ ವೋಟರ್ ಐ ಡಿಯನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳಿದ್ದಾರೆ. ನಿಮ್ಮೊಂದು ವೋಟರ್ ಐ ಡಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ವೋಟರ್ ಐ ಡಿ ಇರಲಿಲ್ಲ ಅಂತಂದರೆ ಹಾಗೆ ಬಿಟ್ಟುಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ಹಳೆ ಜಾತಿ ಪತ್ರ ಅಂತ ಕೇಳಿದರೆ, ನಿಮ್ಮದು ಏನಾದರೂ ಹಿಂದೆ ತೆಗೆಸಿರುವಂಥದ್ದು ಹಳೆ ಜಾತಿ ಪತ್ರ ಇತ್ತು ಅಂತಂದರೆ ಅಪ್ಲೋಡ್ ಮಾಡಿ, ಇಲ್ಲಪ್ಪ ಅಂತಂದರೆ ಹಾಗೆ ಬಿಟ್ಟುಬಿಡಿ. ಅದಾದಮೇಲೆ ವಂಶವೃಕ್ಷ ಮತ್ತು ಸಂಬಂಧಿಕರ ದೃಢೀಕರಣ ಅಂತ ಕೇಳಿದ್ದಾರೆ. ನಿಮ್ಮ ಒಂದು ಕುಟುಂಬದಲ್ಲಿ ಯಾರ್ದಾದರೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತ್ತು ಅಂತಂದರೆ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಇರಲಿಲ್ಲಪ್ಪ ಅಂತಂದರೆ ಹಾಗೆ ಬಿಟ್ಟುಬಿಡಿ. ಅದಾದಮೇಲೆ ವೇತನ ಪ್ರಮಾಣ ಪತ್ರ ಅಂತೇಳಿ ಕೇಳಿದ್ದಾರೆ. ವೇತನ ಪ್ರಮಾಣ ಪತ್ರ ಅಂತಂದರೆ ಇಲ್ಲಿ ಆದಾಯ, ನಿಮ್ಮ ಒಂದು ವಾರ್ಷಿಕ ಆದಾಯ ಎಷ್ಟು ಬರುತ್ತೆ ಅನ್ನೋದು ಕೂಡ ಅದರ ಬಗ್ಗೆ ಒಂದು ಮಾಹಿತಿ ನೀಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ಸಪೋಸ್ ನಿಮ್ಮೊಂದು ವಿಲೇಜಲ್ಲಿ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಂತ ಇರ್ತಾರಲ್ಲ, ಅವ್ರ ಕಡೆ ಒಂದು ಕಾಪಿನ ತೆಗೆಸಬೇಕಾಗತ್ತೆ. ಅವ್ರ ಕಡೆಯಿಂದ ತೆಗೆಸಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಸ್ವಯಂ ಘೋಷಣೆ ಅಂತೇಳಿ ಕೇಳಿದ್ದಾರೆ. ಸ್ವಯಂ ಅಂದರೆ ಸೆಲ್ಫ್ ಡಿಕ್ಲರೇಷನನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ, ಇಲ್ಲಪ್ಪ ಅಂತಂದರೆ ಹಾಗೆ ಬಿಟ್ಟುಬಿಡಿ. ಅದಾದಮೇಲೆ ಗುರುತಿನ ಚೀಟಿ ಅಂತ ಕೇಳಿದ್ದಾರೆ. ಗುರುತಿನ ಚೀಟಿ ಅಂತಂದರೆ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ. ಆಲ್ಮೋಸ್ಟ್ ಆಲ್ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಕರೆಕ್ಟಾಗಿರುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡಿ. ಅದಾದಮೇಲೆ ವಿಳಾಸದ ಪುರಾವೆ ಅಂತ ಕೇಳಿದರೆ, ಇಲ್ಲಿಯೂ ಕೂಡ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿದ್ದೀವಿ. ನಿಮ್ಮೊಂದು ವಿಳಾಸ ಯಾವೊಂದು ಪುರಾವೆ ಇರುತ್ತಲ್ಲ ಆ ಒಂದು ಪುರಾವೆನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಹೆಚ್ಚುವರಿ ಏನಾದರೂ ದಾಖಲಾತಿಗಳಿದ್ದರೆ
ಇಲ್ಲಿ ಇತರೆ ದಾಖಲಾತಿಗಳು ಅಂತ ನೋಡಿ ಇಲ್ಲಿ ಕೂಡ ಅಟ್ಯಾಚ್ ಮಾಡ್ಬೋದು. ಇಷ್ಟಾದಮೇಲೆ ನಿಮಗೆ ಇಲ್ಲಿ ಸಲ್ಲಿಸಿ ಅಂತ ನೋಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯುವರ್ GST ನಂಬರ್ ಅಂತೇಳಿ ಬರುತ್ತೆ. ನಿಮಗೆ ಇಲ್ಲಿ ಒಂದು RD ನಂಬರ್ ಜನ್ರೇಟ್ ಆಗುತ್ತೆ. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಜನ್ರೇಟ್ ಆದ ತಕ್ಷಣ ಇಲ್ಲಿ ಓಕೆ ಅಂತೇಳಿ ಕೊಟ್ಬಿಡಿ. ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಈ ಸೈನ್ಗೆ ಮುಂದುವರಿಸಿ ಅಂತೇಳಿ ಬರುತ್ತೆ. ಅಂದರೆ ಇಲ್ಲಿ ಈ ಸೈನ್ ಮಾಡಬೇಕಾಗತ್ತೆ. ಇಲ್ಲಿ ಈ ಸೈಗೆ ಮುಂದುವರಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಈ ಸೈನ್ಗೆ ಹೋಗುತ್ತೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೋದಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ಹಾಕಿಬಿಟ್ಟು ಇಲ್ಲಿ ಗೆಟ್ OTP ಅಂತೇಳಿ ಕೊಡಬೇಕಾಗುತ್ತೆ. OTP ಅಂತ ಕೊಟ್ಬಿಟ್ಟು ಇಲ್ಲಿ OTP ತೊಗೊಂಡ್ಬಿಟ್ಟು ಕ್ಯಾಪ್ಚಾ ಕೊಡಬೇಕಾಗುತ್ತೆ. ಕ್ಯಾಪ್ಚಾ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತೇಳಿ ಮಾಡಬೇಕಾಗುತ್ತೆ. ಸಾರಿ, ಕ್ಯಾಪ್ಚಾ ಅಲ್ಲ, ಇಲ್ಲಿ ಚೆಕ್ ಬಾಕ್ಸ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತೇಳಿ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತೇಳಿ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ಹಣ ಪಾವತಿಸಲು ಮುಂದುವರಿಯಿರಿ ಅಂತೇಳಿ ಬರುತ್ತೆ. ನೀವಿಲ್ಲಿ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ನಿಮ್ಮೊಂದು RD ನಂಬರ್ ಬಂದಿರುತ್ತೆ, ಸ್ವೀಕೃತ ಸಂಖ್ಯೆ, ಆಮೇಲೆ ಪಾವತಿಸಬೇಕಾದ ಮೊತ್ತ 40 ರೂಪಾಯಿ. ಓಕೆನಾ, ನೀವು 40 ರೂಪಾಯಿ ಅಮೌಂಟನ್ನು ಪೇ ಮಾಡೋದಿರುತ್ತೆ. ಇಲ್ಲಿ ಐ ಅಕ್ಸೆಪ್ಟ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ನೋಡಿ ಇದರ ಮೇಲೆ ಚೆಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಫೋನ್ಪೇ ಅಂತ ನೋಡಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಫೋನ್ಪೇ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಈ ಒಂದು ಸ್ಕ್ಯಾನರ್ಗೆ ಅಮೌಂಟನ್ನು ಪೇ ಮಾಡೋದಿರುತ್ತೆ. ಓಕೆ, ಸ್ಕ್ಯಾನರನ್ನು ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಫೋನ್ಪೇಯಲ್ಲಿ ಅಮೌಂಟನ್ನು ಪೇ ಮಾಡಿ. ಪೇ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಓಕೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದ ತಕ್ಷಣ ಇಲ್ಲಿ ಮುಂದುವರಿಸಿ ಅಂತ ನೋಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂತೇಳಿ ಬಂದಿದೆ. ಇಲ್ಲೇ ನಿಮ್ಮ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಓಕೆ ಸ್ನೇಹಿತರೆ, ಈ ರೀತಿಯಾಗಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.